ಬುದ್ಧ ಪೂರ್ಣಿಮಾ ಬಹಳಷ್ಟು ಅರ್ಥಪೂರ್ಣವಾಗಿ ಇಡೀ ನಾಡಿನಲ್ಲಿ ಇವತ್ತು ಆಚರಣೆಯನ್ನ ಆಗ್ತಾ ಇರುವಂತದ್ದು. ಅದರಲ್ಲಿ ವಿಶೇಷವಾಗಿ ನಮ್ಮ ಕಲಬುರಗಿ ನಗರದಲ್ಲಿರುವಂತಹ ಸುಂದರ ನಗರದ ಬಡಾವಣೆಯ ಎಲ್ಲ ಹಿರಿಯರು ಸೇರಿ ನಮ್ಮ ಸುರೇಶ್ ಅಣ್ಣ ವಳಕೇರಿ ಅವರು, ನಮ್ಮ ಗಣೇಶ್ ಅಣ್ಣವರು, ನಮ್ಮ ಪ್ರಕಾಶ್ ಅವರು, ನಮ್ಮ ಎಲ್ಲ ಬಡಾವಣೆಯ ಎಲ್ಲ ಹಿರಿಯರು ಸೇರಿ ಇವತ್ತು ಬಹಳಷ್ಟು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನ ಮಾಡಿರುವಂತದ್ದು. ಭಗವಾನ್ ಗೌತಮ್ ಬುದ್ಧರು ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಶಾಂತಿಯ ಪ್ರತೀಕ. ಇಡೀ ವಿಶ್ವದಲ್ಲಿ ಇವತ್ತು ಏನಾದರೂ ಶಾಂತಿಯನ್ನ ನೆಲೆಸಿದ್ರೆ ಅದು ಯಾರಿಂದ ಅಂತಂದ್ರೆ ಅದು ಭಗವಾನ್ ಬುದ್ಧರಿಂದ ಅಂತನೋ ಮಾತನ್ನ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ರಾಷ್ಟ್ರಗಳು ನಾವು ನೋಡ್ತಾ ಇದ್ದೇವೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆ ನೋಡಿದಲ್ಲಿ ಯುದ್ಧಗಳು ಹೆಚ್ಚಾಗ್ತಾ ಇದ್ದಾವೆ. ಆದ್ರೆ ಗೌತಮ್ ಬುದ್ಧರು ಆಗಿನ ಕಾಲದಲ್ಲಿ ಇವತ್ತು ನಾವೇನಾದ್ರೂ ವಿಶ್ವದಲ್ಲಿ ಶಾಂತಿ ನೆಲೆಸಿದಾಗ ಮಾತ್ರ ನಾವೆಲ್ಲರೂ ಕೂಡ ಸಮೃದ್ಧ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ನಾವೆಲ್ಲರೂ ಕೂಡ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನುವ ಮಾತನ್ನ ಇವತ್ತು ಭಗವಾನ್ ಗೌತಮ್ ಬುದ್ಧರು ಹೇಳಿರುವಂತದ್ದು. ಆ ಒಂದು ಅವರ ಆದರ್ಶದಂತೆ, ಅವರ ಒಂದು ವಿಚಾರಧಾರಿಯಂತೆ ಇವತ್ತು ನಾವೆಲ್ಲರೂ ಕೂಡಿ ಬಾಳು ಬದುಕಬೇಕಾಗಿದೆ ಅಂತ ಅನ್ನುವ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ವಿಶೇಷವಾಗಿ ಸುರೇಶ್ ಅಣ್ಣವರು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಇವತ್ತಿನ ದಿವಸ ಆಯೋಜನೆಯನ್ನ ಮಾಡಿದ್ದಾರೆ. ಸಾವಿರಾರು ಜನರು ಇವತ್ತು ಈ ಬುದ್ಧ ಪೂರ್ಣಿಮೆ ಅಂಗವಾಗಿ ಆ ಭಗವಾನ್ ಗೌತಮ್ ಬುದ್ಧರ ಒಂದು ಪ್ರಸಾದ ಇವತ್ತು ತಗೊಳ್ಳುವಂಥದ್ದು ಆಗ್ತಾ ಇದೆ. ನಾನು ಮತ್ತೊಮ್ಮೆ ಅವರ ಕುಟುಂಬದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆ ಮಹಾತ್ಮ ಗೌತಮ್ ಬುದ್ಧರ ಆಶೀರ್ವಾದ ಅವ್ರ ಮೇಲೆ ನಮ್ಮೆಲ್ಲರ ಮೇಲೂ ಕೂಡ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹಾರೈಸಿ, ನನಗೆ ಕರೆಸಿ ಇಷ್ಟೊಂದು ಪ್ರೀತಿಯಿಂದ ಸನ್ಮಾನ ಮಾಡಿ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮಹಾಕಾರುಣಿಕ್ ತಥಾಗತ್ ಗೌತಮ್ ಬುದ್ಧರ ಪಾದಿಕ ವಂದಿಸುತ್ತಾ ಇವತ್ತಿನ ಬುದ್ಧ ಭಗವಾನರ 2570ನೇ ಜಯಂತ್ಯೋತ್ಸವ ಅಂಗವಾಗಿ ಸಮಸ್ತ ಜನತೆಗೆ ಶುಭಾಶಯ ಕೋರುತ್ತಾ, ಇವತ್ತಿನ ದಿವಸ ನಮ್ಮ ಹಿರಿಯ ನಮ್ಮ ಅಣ್ಣಂದಿರಾಗಿರುವಂಥ ಸುರೇಶ್ ವಳಕೇರಿಯವರ ನೇತೃತ್ವದಲ್ಲಿ ಸತತವಾಗಿ 9 ಬಾರಿ ಅನ್ನ ಸಂತರ್ಪಣೆ ನಡೆದಿತ್ತು. ಈ ಬಾರಿ 10ನೇಯ ಅನ್ನ ಸಂತರ್ಪಣೆ ಕಾರ್ಯಕ್ರಮವಾಗಿದ್ದು ಈ ಯಶಸ್ಸು ಮಾಡಲು ಪ್ರಯತ್ನಪಟ್ಟು ಇವತ್ತು ಈ ಕಾರ್ಯಕ್ರಮ ಯಶಸ್ಸು ಮಾಡಿದ್ದಾರೆ. ಅನ್ನ ಸಂತರ್ಪಣೆ ಮಹಾದಾನ ಅಂತ ನಮ್ಮ ಗೌತಮ್ ಬುದ್ಧ ಭಗವಾನರು ಹೇಳಿದ್ದಾರೆ. ಅದರ ಪ್ರಕಾರ ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲೂ ಸಹಕಾರ ನೀಡಿದಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮ ಒಂದು ಜನರಿಗೆ ಮಾದರಿ ಆಗಲಿ, ಜನರಿಗೆ ಹುಮ್ಮಸ್ ತರಲಿ, ಬರುವಂಥ ದಿನಗಳಲ್ಲಿ ಬುದ್ಧ ಭಗವಾನರ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಓಣಿಯಲ್ಲಿ ಎಲ್ಲ ಕಡೆ ಆಗಲಿ ಎಂಬ ನಮ್ಮದು ಉದ್ದೇಶ. ಇವತ್ತು ನಮ್ಮ ಅಣ್ಣವರು ಸತತ ಪ್ರಯತ್ನ ಮಾಡೋದು, ಅವರು ಒಂದು ಸ್ಫೂರ್ತಿ ಜನರಲ್ಲಿ ತುಂಬಲಿ, ಬುದ್ಧ ಭಗವಾನರವ್ರು ಎಲ್ಲರನ್ನ ಆಶೀರ್ವಾದ ಕೊಟ್ಟು ಎಲ್ಲ ಕಡೆ ಈ ಥರ ಆಗಲಿ ಅಂತೇಳಿ ನಾವು ಭಾವಿಸುತ್ತಾ ಸಹಾಯ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ. ಅದೇ ರೀತಿ ಬುದ್ಧ ಭಗವಾನರು ನೀಡಿರುವಂಥ ಸಂದೇಶಗಳು ಇವತ್ತಿನ ದಿವಸ ನಾವು ನೆನೆಸ್ಕೋಬೇಕಾಗ್ತದೆ. ಬುದ್ಧ ಭಗವಾನರು ಒಂದು ರಾಜಮನೆತನದಲ್ಲಿ ಯುವರಾಜನಾಗಿ ಹುಟ್ಟಿ ರಾಜಪಾಠವನ್ನು ತ್ಯಾಗ ಮಾಡಿ ತನ್ನ ಜೀವನದ ಅತೀ ವಿಜೃಂಭಣೆಯಿಂದ ಬದುಕ್ಬೋದಾಗಿತ್ತು, ವೈಢೂರ್ಯದಿಂದ ವಿಜೃಂಭಣೆಯಿಂದ ಬದುಕ್ಬೋದಾಗಿತ್ತು. ಆದರೆ ಅವರು ಶಾಂತಿಯತೆ, ಜೀವನದ ಎಲ್ಲ ಒಂದು ತಾವು ಜನರ ಸಂದೇಶ ಕೊಟ್ಟು ಎಲ್ಲೂ ಶಾಂತಿಯತೆ ಇರಬೇಕು, ಒಳ್ಳೆ ಭಾವನೆ ಇರಬೇಕು, ಕುಲ ಭಾವನೆ ಪಡಬಾರ್ದು, ಹೊಟ್ಟೆ ಕಿಚ್ಚು ಪಡಬಾರ್ದು, ಜನರ ಮೇಲೆ ಕೆಟ್ಟ ಭಾವನೆ ಇರಬಾರ್ದು. ಸಾಕಾಗಷ್ಟು ಸಂದೇಶಗಳನ್ನು ಅವರು ವ್ಯಾಖ್ಯವಾಗಿ ನಮ್ಮನ್ನೆಲ್ಲ ಬೋಧಿಸಿದ್ದಾರೆ.